ಶ್ರೀ ಮಾಹುರ್ಕರ್ ಅವರು, ತಾಲೂಕಿನ ಪ್ರಥಮ ಪ್ರಜೆ ಶ್ರೀ ಇಮ್ರಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಶ್ರೀ ಬಸವ ತಳವಾರ್ ಅವರು, ಸದಾಶಿವ ಬೆಕ್ಕಿ ಅವರು, ಶ್ರೀ ರಾಶಿಂಗೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಮುಟ್ಟಿಸಿಕೊಳ್ಳದವನಾಗಿ ಹುಟ್ಟಿದ ನೀನು ಎಲ್ಲರನ್ನು ಅಪ್ಪಿಕೊಳ್ಳುವಂತನಾದ ಸರ್ ಒಂದು ನಿಮಿಷ ಕೊಡ್ರಿ ಒಂದು ನಿಮಿಷ ಈ ಕಡೆ ನೋಡಿರಿ. ಮೇಲಿರುವಂತಹ ಗಣ್ಯರೇ ಹಾಗೂ ಎದುರುಗಡೆ ನಿಂತಿರುವಂತಹ ಎಲ್ಲ ತಾಯಂದಿರೆ, ಮಹನೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ನಾನು 10ವರೆಗೆ ಇಲ್ಲಿ ಬಂದಿದ್ದೆ. 10ವರೆಯಿಂದ 11:15 ಇದ್ದೆ ನಾನು. ಕಾರ್ಯಕ್ರಮ ಇನ್ನೂ ಶುರುವಾಗಿರಲಿಲ್ಲ. ನಂಗೆ ಇನ್ನೊಂದು ಕಾರ್ಯಕ್ರಮ ಆಯಿತು, ಹೋಗಿ ಬರ್ಲಿಕ್ಕೆ ತಡ ಆಯಿತು. ಅದಕ್ಕಾಗಿ ಕೇಳ್ತೇನೆ. ಇವತ್ತಿನ ದಿವಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಎಲ್ಲ ಸಂಘಟಕರಿಗೆ, ತಾಲೂಕಾಡಳಿತಕ್ಕೆ ಹಾಗೂ ತಮಗೆಲ್ಲರಿಗೂ ಅದರ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ. ಸಾಮಾನ್ಯವಾಗಿ ಈ ರೀತಿ ಮಹಾಪುರುಷರ ಜನ್ಮ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಆಲೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿ ಹೋಗಿರ್ತಾರಲ್ಲ, ಅವ್ರು ನಾವು ನೆನಪು ಮಾಡ್ಕೊಳ್ತಾನೆ ಇರ್ಬೇಕು. ಯಾರೊಬ್ರು ಹೇಳ್ತಾದ್ರೆ ಅಂಬೇಡ್ಕರ್ ಯಾಕೆ ಹೀಗೆ ಕೈ ಮಾಡಿದ್ರೆ ಗೊತ್ತಾ ಅಂತ ಕೇಳಿದ್ರೆ, ನನ್ನ ಬರೆದ ಸಂವಿಧಾನವನ್ನು ಹಾಳು ಮಾಡಿದವರು ಇವರೇ ಅಂತ ಹೇಳಲಿಕ್ಕೆ. ಅವರು ಇಂಗ್ಲೆಂಡಿಂದ ಬರುವಾಗ 32 ಬಾಕ್ಸ್ ಪುಸ್ತಕಗಳನ್ನು ತಂದಿದ್ರು ಅಂತೆಲ್ಲ ತಂದಿದ್ರು. ನನಗೆ ನೆನಪು ಬರ್ತಾ ಇತ್ತು 3. ಆದರೂ ಅದಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತ ಇಡೀ ಭಾರತ ದೇಶ ಗುರುತಿಸುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅತ್ಯಂತ ಸುದೀರ್ಘವಾದಂತಹ ಸಂವಿಧಾನ ನಮ್ಮದು. ಅಂತ ಸಂವಿಧಾನವನ್ನು ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ಬೇಕು. ಯಾಕಂದ್ರೆ ಅವರೊಂದು ಸ್ಫೂರ್ತಿಯ ಸೆಲೆ ನಮಗೆ. ಇಷ್ಟು ದೊಡ್ಡ ಮಟ್ಟದ ಜ್ಞಾನವನ್ನು ಗಳಿಸಿ ಭಾರತಕ್ಕೆ ಇವತ್ತಿಗೆ 75ನೇ ವರ್ಷ ನಾವು ಆಚರಣೆ ಮಾಡಿದ್ವಿ. ಇದು ಅಮೃತ ಕಾಲ ಅಂತ ಹೇಳ್ತೀವಿ. ಅಮೃತ ಮಹೋತ್ಸವ ಆಯಿತು. ಇನ್ನು 25 ವರ್ಷಗಳ ಕಾಲ ಅವ್ರು ಏನು ಕನಸನ್ನು ಕಂಡಿದ್ರು, ಸಮ ಸಮಾಜದ ಒಂದು ಕನಸು, ಎಲ್ಲರೂ ಸಮಾನರು ಅನ್ನುವಂಥದ್ದು ಬರಬೇಕು ಅನ್ನುವಂಥದ್ದು. ಯಾಕಂದ್ರೆ ಅವರು ತುಂಬಾ ಅನುಭವಿಸಿದ್ರು. ನೀವು ಆ ಸ್ಥಿತಿಯನ್ನು ಯಾರು ನೋಡ್ಲಿಲ್ಲ. ಹಾಗಾಗಿ ಸಮ ಸಮಾಜದ ಅವರ ಕಲ್ಪನೆಗಳು ಮತ್ತು ಎಲ್ಲರಿಗೂ ಸಂಪತ್ತಿನ ಸಮನಾದ ಹಂಚಿಕೆ, ಇದು ಅವರ ತತ್ವ. ಮತ್ತು ಹಿನ್ನೆಲೆಯಲ್ಲಿ ಇವತ್ತು 2 ವಿಚಾರಗಳನ್ನ ಒಟ್ಟಿಗೆ ಹಂಚಿಕೊಂಡಿದ್ದೀನಿ. ಈ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ, ಸಂಘಟಿಸಿದ ಎಲ್ಲ ಸಂಘಟನೆಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ತಮ್ಗೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನನ್ನ ಅಧಿಕಾರಿ ಮಿತ್ರರು ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವರ ವಿವರಣೆ ನಾವು ಹೇಳ್ಬೇಕಂದ್ರೆ, ಇವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಇವರ ಅವಧಿ ಯಾವಾಗಿತ್ತು ಅಂದ್ರೆ ಏಪ್ರಿಲ್ 14, 1891ರಲ್ಲಿ ಜನನಾಗಿ ಡಿಸೆಂಬರ್ 1959ರಲ್ಲಿ ಅವರು ಮರಣ ಹೊಂದಿದರು. ಇವರು ಒಬ್ಬ ಭಾರತೀಯ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ರಾಜಕೀಯ ನಾಯಕ ಹಾಗೂ ಸಮಾಜ ಸುಧಾರಕ, ಭಾರತದ ಸಂವಿಧಾನದ ಕೊಡುಗೆಯನ್ನು ನೀಡಿದ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿ. ಇವರು ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಅಂಬೇಡ್ಕರ್ ಅವರ ಕಾನೂನು ಮತ್ತು ನ್ಯಾಯಾಂಗ ಸಚಿವರಾಗಿದ್ದರು. ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳನ್ನು ಪ್ರತಿಪಾದಿಸಿದವರು. ಭಾರತ ರಾಜ್ಯದ ಸ್ಥಾಪನೆಗೆ ಕೊಡುಗೆಯನ್ನು ನೀಡಿದವರು. ಅವರ ಪ್ರಕಾರ ಸ್ವಾತಂತ್ರ್ಯ ಎಂದರೆ ಏನು? ಪೌರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಕ್ರಿಯಾ ಸ್ವಾತಂತ್ರ್ಯ. ಪೌರ ಸ್ವಾತಂತ್ರ್ಯ ಎಂದರೆ ವ್ಯಕ್ತಿಯ ಚಲನವಲನ ಸ್ವಾತಂತ್ರ್ಯ. ಯಾವುದೇ ಸೂಕ್ತ ನ್ಯಾಯಾಂಗ ಕ್ರಮವಿಲ್ಲದೆ ಅಂತಹ ವ್ಯಕ್ತಿಯನ್ನು ಬಂಧಿಸುವಂಥದ್ದಲ್ಲ. ಎರಡನೇದು ವಾಕ್ ಸ್ವಾತಂತ್ರ್ಯ ಎಂದರೆ ವ್ಯಕ್ತಿಯ ಆಲೋಚನೆ, ಓದು, ಬರಹ, ಚರ್ಚೆ ಎಲ್ಲದರ ಮೌಲ್ಯದ ಅಭಿಪ್ರಾಯ ಹೊಂದಿರುವಂಥದ್ದು. ಮೂರನೇದು ಕ್ರಿಯಾ ಸ್ವಾತಂತ್ರ್ಯ ಎಂದರೆ ವ್ಯಕ್ತಿ ತನಗೆ ಇಷ್ಟ ಬಂದ ಕೆಲಸ ಮಾಡಲು ಮುಕ್ತ ಅವಕಾಶ ನೀಡುವುದು. ಇವುಗಳು ಕೇವಲ ಔಪಚಾರಿಕವಾಗದೆ ಸಾಲದು, ವಾಸ್ತವಿಕವಾಗಿ ನಿರ್ದಿಷ್ಟ ಇವುಗಳು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು.